ವಾರ ಕಳೆದ್ರೂ ಇಂಡಿಗೋ ಸಮಸ್ಯೆ ಮಾತ್ರ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಇವತ್ತು 7ನೇ ದಿನ ಆದರೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರಿತಾನೆ ಇದೆ. ವಾರ ಕಳೆದರೂ ಮುಗಿಯದ ಇಂಡಿಗೋ ಸಮಸ್ಯೆ. 7 ದಿನವೂ ಮುಂದುವರೆದ ಪ್ರಯಾಣಿಕರ ಪರದಾಟ. ಇವತ್ತು 40ಕ್ಕೂ ಹೆಚ್ಚಿನ ವಿಮಾನಗಳು ಹಾರಾಟ ಕ್ಯಾನ್ಸಲ್ ಆಗಿದೆ. ಫ್ಲೈಟ್ ರದ್ದಾದ ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ಜನಜಂಗುಳಿ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ರೀಶೆಡ್ಯೂಲ್ ಮಾಡಿ ಅಂತ ಏರ್ಲೈನ್ ಮಾಹಿತಿಯನ್ನ ಕೊಟ್ಟಿದೆ. ಆದರೆ ಈಗ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಬಹಳಷ್ಟು ಇಳಿಮುಖವಾಗಿದೆ. ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡ್ತಾ ಇಲ್ಲ ಪ್ರಯಾಣಿಕರು. ಕೆಲವೊಂದಷ್ಟು ಸಮಸ್ಯೆಯನ್ನ ನೀವು ಗಮನಿಸ್ತಾನೆ ಇದ್ದೀರಾ. ಸುಮಾರು 7 ದಿನದಿಂದಲೂ ಕೂಡ ಇಂಡಿಗೋ ವಿಮಾನ ರದ್ದಾಗ್ತಾನೆ ಇದೆ. ಬಂದವರೆಲ್ಲ ಒಂದು ರೀತಿ BMTC ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತುಕೊಳ್ಳೋ ರೀತಿಯಲ್ಲಿ ಲಗೇಜ್ನ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಪ್ರಯಾಣಿಕರು ಒಳಗಡೆ ಹೋಗಿ ವಿಮಾನದ ಒಳಗಡೆ ಹೋಗಿ ಕುಳಿತುಕೊಂಡಿದ್ದಾರೆ, ಲಾಕ್ ಮಾಡಿದ್ದಾರೆ, ಅದು ಹೊರಡ್ತಾನೂ ಇಲ್ಲ. ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಏರ್ಲೈನ್ ಸಂಸ್ಥೆಯು ಪೈಲಟ್ಗಳು ಮತ್ತು ಕ್ಯಾಬಿನ್ ಸಿಬ್ಬಂದಿಯ ತೀವ್ರ ಕೊರತೆಯನ್ನು ಎದುರಿಸ್ತಾ ಇರೋದು ಈ ರೀತಿ ವಿಮಾನಗಳು ರದ್ದಾಗೋದಕ್ಕೆ ಮುಖ್ಯ ಕಾರಣ. ಅಷ್ಟೇ ಅಲ್ಲದೆ ಅನೇಕ ಕಾರ್ಯಾಚರಣೆಯ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ ಇಂಡಿಗೋ ಸಂಸ್ಥೆ ಅನ್ನುವಂಥ ಮಾಹಿತಿ. ಈಗ ಮತ್ತೆ 40 ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಜೊತೆಗೆ ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಕೂಲ ಹವಾಮಾನ ಎದುರಿಸ್ತಾ ಇರೋದು ಕೂಡ ಹಾರಾಟ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಅಂತ. ಹಾಗಾದ್ರೆ ದಿಢೀರಂತ ಪೈಲಟ್ ಕೊರತೆ ಉಂಟಾಗಿದ್ದು ಯಾಕೆ ಅಂದರೆ, ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ನವೆಂಬರ್ 1ನೇ ತಾರೀಕಿನೇ ವಿಮಾನ ಕರ್ತವ್ಯ ಸಮಯದ ಮಿತಿಗೆ ಸಂಬಂಧಿಸಿದ ಪರಿಷ್ಕೃತ ಮಾನದಂಡಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಅಷ್ಟಿದ್ರೂ ಕೂಡ ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿ ಸಮಯವನ್ನು ನೀಡಬೇಕು, ಅದು ಹೇಳಬೇಕಂದ್ರೆ ಮ್ಯಾಂಡೇಟ್ರಿ. ಇಷ್ಟೆಲ್ಲ ಇದ್ರೂ ಕೂಡ ಪೈಲಟ್ಗಳ ಆಯಾಸವನ್ನು ಕಡಿಮೆ ಮಾಡಿ ಸುರಕ್ಷತೆ ದಕ್ಷತೆಯನ್ನು ಸುಧಾರಣೆ ಮಾಡೋದಕ್ಕೆ ರಾತ್ರಿಯ ಕಾರ್ಯಾಚರಣೆಗೆ, ಫಾರ್ ಎಕ್ಸಾಂಪಲ್ಗೆ ರಾತ್ರಿ ಲ್ಯಾಂಡಿಂಗನ್ನು 2ಕ್ಕೆ ಸೀಮಿತ ಮಾಡೋದು, ಈ ರೀತಿಯಾದಂಥ ಕೆಲವೊಂದಷ್ಟು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ರು. ಆದರೆ ಏಕಾಏಕಿ ಪೈಲಟ್ ಕೊರತೆಯನ್ನು ಎದುರಿಸುವಂಥ ಅನಿವಾರ್ಯತೆ ಇಂಡಿಗೋಗೆ ಎದುರಾಗಿತ್ತು. ಹಾಗಾಗಿ ಈಗ 40ಕ್ಕೂ ಹೆಚ್ಚಿನ ವಿಮಾನಗಳ ಹಾರಾಟವನ್ನು ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಯಾಣಿಕರು ದೂರದ ದೇಶಗಳಿಗೆ, ದೂರದ ರಾಜ್ಯಗಳಿಗೆ ಹೋಗಬೇಕಾಗಿರುತ್ತೆ. ಅವರೆಲ್ಲರೂ ಕೂಡ ಪರದಾಡುವ ಪರಿಸ್ಥಿತಿ. ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ. ಆದರೆ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಮೊದಲೇ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇಂಡಿಗೋ ಸಂಸ್ಥೆಗೆ ಸಾಧ್ಯ ಆಗಲಿಲ್ಲ ಅನ್ನೋದು ಮಾತ್ರ ಸತ್ಯ.